Hello students, we are studying in 5th standard English. 5th standard. Fifth standard English. E-N-G-L-I-S-H. Fifth standard English. Fifth standard English. Fifth standard English. Open your books. Open your books. Page number 8. Page number 8. ನಾವು ಲಾಸ್ಟ್ ಕ್ಲಾಸಲ್ಲಿ ಏನು ಮಾಡಿದ್ದು ನೋಟ್ಸ್ ಕಂಪ್ಲೀಟ್ ಮಾಡೋದಕ್ಕೆ ಹೇಳಿದ್ವಲ್ವಾ. ಎಲ್ಲರೂ ಮಾಡಿದಿರ ನೋಟ್ಸು? ಯಾವುದು ಲೋ ಫಾರ್ ಅನಿಮಲ್ಸ್ ನೋಟ್ಸ್ ಮಾಡಿಸಿದ್ದೆ ಅಲ್ವಾ, ಅದನ್ನೆಲ್ಲರೂ ಕಂಪ್ಲೀಟ್ ಮಾಡಿದಿರ ನೋಟ್ಸು? ಹಾಂ ನೋಡಿ, ಪೊಯಟ್ರಿ ದ ಎಲಿಫೆಂಟ್. ಪೊಯಟ್ರಿ ದ ಎಲಿಫೆಂಟ್. The elephant's big, the elephant's grey. The elephant's big, the elephant's grey. The elephant walks for miles each day. For miles each day. His trunk is long. His trunk is long, and oh what fun, and oh what fun. When it comes out, when it comes out for a cake or bun, for a cake or bun. The elephant's big, his ears are wide, his ears are wide. His back is broad, his back is broad, for all to ride, all to ride. The elephant's big, he is kind too, he is kind too. He carries the children, he carries the children around the zoo, around the zoo. ನೋಡಿ ಒಂದ್ಸತಿ ಪೊಯೆಟ್ರಿ ದ ಎಲಿಫೆಂಟ್. The elephant's big, the elephant's grey. The elephant's big, the elephant's grey. The elephant walks for miles each day, for miles each day. His trunk is long, and oh what fun, and oh what fun. When it comes out, when it comes out for a cake or bun, for a cake or bun. The elephant's big, the elephant's big, his ears are wide, ears are wide. His back is broad, for all to ride, for all to ride. The elephant
elephant's beak is kind too. He carries the children round the zoo. Round the zoo. The elephant. ಎಲಿಫೆಂಟ್ ಅಂದರೆ ಗೊತ್ತಲ್ವ ನಿಮಗೆಲ್ಲ? ಏನು ಎಲಿಫೆಂಟ್ ಅಂದರೆ ELEPHANT. ಎಲಿಫೆಂಟ್ ಅಂದರೆ ಏನು? ಆನೆ. ಎಲಿಫೆಂಟ್ ಅಂದರೆ ಆನೆ. ಗೊತ್ತಲ್ವ ನಿಮಗೆಲ್ಲ? ಅದೇನು ಮಾಡುತ್ತೆ? ದ ಎಲಿಫೆಂಟ್ಸ್ ಬೀಕ್. ಎಲಿಫೆಂಟ್ಸ್ ಅಂದರೆ ಆನೆ ಹೇಗಿರುತ್ತೆ? ಇಷ್ಟೇಷ್ಟಪ್ಪ ಚಿಕ್ಕದಾಗಿರುತ್ತಾ? ಇಲ್ಲ ತಾನೇ? ಏನಿರುತ್ತೆ? ದ ಎಲಿಫೆಂಟ್ ಬೀಕ್ಸ್ ಅಂದರೆ ತುಂಬ ದೊಡ್ಡದಾಗಿರುತ್ತೆ. ನೋಡಿದ್ದೀರಲ್ವಾ? ಆನೆ ಏನಾಗಿರುತ್ತೆ? ತುಂಬ ದೊಡ್ಡದಾಗಿರುತ್ತೆ. ದ ಎಲಿಫೆಂಟ್ಸ್ ಗ್ರೇ. ಅದ್ರ ಕಲರ್ ನೋಡಿದ್ದೀರಾ? ಯಾವ ಥರ ಇರುತ್ತೆ? ಬೂದ್ ಥರ ಸಿಮೆಂಟ್ ನೋಡಿದ್ದೀರಲ್ವಾ? ಆ ರೀತಿ ಇರುತ್ತೆ. ನೋಡಿ ಇಲ್ಲಿ ತೋರಿಸಿದ್ದಾರೆ. ಪೇಜ್ ನಂಬರ್ 8 ನೋಡಿ. ಪೇಜ್ ನಂಬರ್ 8 ಕಾಣಿಸ್ತಾ ಇದೆಯಾ ಆನೆ? ಯಾವ ಕಲರ್ ಇದೆ ಅಂತನಾ? ಗ್ರೇ ಅಂದರೆ ಬೂದು. ಗ್ರೇ ಬೂದು ಬಣ್ಣ ಇರುತ್ತೆ. ಇಲ್ಲಾಂದರೆ ಸಿಮೆಂಟ್ ಕಲರ್ ನೋಡಿದಿರಲ್ವಾ? ಆ ರೀತಿ ಇರುತ್ತೆ. GREY. ಗ್ರೇ ಅಂದರೆ ಬೂದು. ಬೂದು ಬಣ್ಣ. ಗ್ರೇ ಅಂದರೆ ಬೂದು ಬಣ್ಣ. ದ ಎಲಿಫೆಂಟ್ ವಾಕ್ಸ್. ವಾಕ್ ಅಂದರೆ ನಡೆಯುವುದು. ಆನೆ ನಡೆಯುತ್ತೆ. ಫಾರ್ ಮೈಲ್ಸ್. ಮೈಲ್ಸ್ ಈಚ್ ಡೇ. ಮೈಲ್ಸ್ ಅಂದರೆ MILES. ಮೈಲ್ಸ್ ಅಂದರೆ ಗಜ ಅಥವಾ ಕಿಲೋಮೀಟರ್. ಅದೇನು ಮಾಡುತ್ತೆ? ನಡೆಯುತ್ತೆ. ಕಿಲೋಮೀಟರ್ ಗಟ್ಟಲೆ ನಡೆಯುತ್ತೆ ಒಂದು ದಿವಸಕ್ಕೆ. ಹಿಸ್ ಟ್ರಂಕ್ is long. His trunk is long. Trunk is long ಅಂದರೆ ಅದರ ಸೊಂಡಲು ಏನಾಗಿರುತ್ತೆ? ಉದ್ದವಾಗಿರುತ್ತೆ. ಟ್ರಂಕ್ ಅಂದರೆ ಸೊಂಡಿಲು. ಅದರ ಸೊಂಡಿಲು ಏನಾಗಿರುತ್ತೆ? ಉದ್ದವಾಗಿರುತ್ತೆ. And oh what fun. ಅದನ್ನು ನೋಡೋದಕ್ಕೆ ತುಂಬ ಮೋಜಾಗಿರುತ್ತೆ. ಏನನ್ನ? ಸೊಂಡಿಲನ್ನು. ವೆನ್ ಇಟ್ ಕಮ್ಸ್ ಔಟ್. ಅದು ಯಾವಾಗ ಹೊರಗಡೆ ತೆಗೆಯುತ್ತೆ ಅಂದರೆ ವೆನ್ ಇಟ್ ಕಮ್ಸ್ ಔಟ್ ಅಂದರೆ ಅದು ಯಾವಾಗ ಹೊರಗಡೆ ಬರುತ್ತೆ ಅಂದರೆ ಫಾರ್ ಎ ಕೇಕ್ ಆರ್ ಬನ್. ಕೇಕ್ ಅಂದರೆ ಸಿಹಿಯಾದ ರೊಟ್ಟಿ ಅಥವಾ ಬನ್ನನ್ನು ತಿನ್ನಬೇಕಾದ್ರೆ ಅದು ಈಚೆ ತೆಗೆಯುತ್ತೆ. ದ ಎಲಿಫೆಂಟ್ಸ್ ಬಿಗ್. ಎಲಿಫೆಂಟ್ಸ್ ಹೇಗಿರುತ್ತೆ ಅಂತ ಹೇಳಿದೆ? ಬಿಗ್ ಅಂದರೆ ದೊಡ್ಡದಾಗಿರುತ್ತೆ. ಎಲಿಫೆಂಟ್ಸ್ ಬಿಗ್ ಅಂದರೆ ಯಾವ ರೀತಿ ಇರುತ್ತೆ ಅಂತ ಹೇಳಿದೆ? ಆನೆ ದೊಡ್ಡದಾಗಿರುತ್ತೆ ಅಲ್ವಾ? ಆನೆ ಏನಾಗಿರುತ್ತೆ? ದೊಡ್ಡದಾಗಿರುತ್ತೆ. ಈಸ್ ಇಯರ್ಸ್ ಆರ್ ವೈಡ್. ಇಯರ್ಸ್ ಅಂದರೆ ಅದರ ಕಿವಿಗಳು ಯಾವ ರೀತಿ ಇರುತ್ತೆ? ನಮ್ಮಂಗೆ ಇಷ್ಟಿಷ್ಟೇ ಇರುತ್ತಾ? ಇಲ್ಲ. ಯಾವ ರೀತಿ ಇರುತ್ತೆ? ದೊಡ್ಡದಾಗಿರುತ್ತೆ. ವೈಡ್. ಟ್ರಂಕ್ ಅಂದರೆ ಆನೆಯ ಸೊಂಡಿಲು. ಆನೆಯ ಸೊಂಡಿಲು. ವೈಡ್. ವೈಡ್ ಅಂದರೆ ಏನಾದರೂ ಕಿವಿಗಳು ಹೇಗಿರುತ್ತೆ ಅಂತ ಹೇಳಿದ್ವು? ಅಗಲವಾಗಿರುತ್ತೆ. ಹೇಗಿರುತ್ತೆ? ಅಗಲ. ಆನೆಯ ಕಿವಿಗಳು ಹೇಗಿರುತ್ತೆ? ಅಗಲವಾಗಿರುತ್ತೆ ಅಲ್ವಾ? His back is broad.
ಅದರ ಬೆನ್ನು ಹೇಗಿರುತ್ತೆ? ತುಂಬ ವಿಸ್ತಾರವಾಗಿ ಅಗಲವಾಗಿರುತ್ತೆ. ನೋಡಿದ್ದೀರಲ್ವಾ? ಅದ್ರ ಮೇಲೆ ಕೂತ್ಕೊಂಡು ಹೋಗ್ಬೋದು, ಆನೆ ಮೇಲೆ. ನೋಡಿದ್ದೀರಾ? ಅದ್ರ ಬೆನ್ನು ತುಂಬ ಅಗಲವಾಗಿರುತ್ತೆ. ಫಾರ್ ಆಲ್ ಟು ರೈಡ್, ಎಲ್ಲರೂ ಏನು ಮಾಡ್ತಾರೆ? ಅದರ ಮೇಲೆ ರೈಡ್. ರೈಡ್ ರೈಡ್ ಅಂದರೆ ಸವಾರಿ ಮಾಡು. ರೈಡ್ ಅಂದರೆ ಸವಾರಿ ಮಾಡು. ಎಲ್ಲರೂ ಸಹ ಆನೆಯ ಮೇಲೆ ಏನು ಮಾಡ್ತಾರೆ? ಕೂತ್ಕೊಂಡು ಸವಾರಿ ಮಾಡೋದಕ್ಕೆ ಇಷ್ಟಪಡ್ತಾರಲ್ವಾ? ನಿಮಗೂ ಎಲ್ಲರಿಗೂ ಇಷ್ಟ ಇದೆಯಾ ಆನೆ ಮೇಲೆ ಕೂತ್ಕೊಂಡು ಸವಾರಿ ಮಾಡೋದಕ್ಕೆ? ದ ಎಲಿಫೆಂಟ್ಸ್ ಬಿಗ್ ಹೀಸ್ ಕೈಂಡ್ ಟು, ಅದು ದೊಡ್ಡದಾಗಿರುತ್ತೆ. ಮತ್ತು ಹೀಸ್ ಕ್ಯಾರೀಸ್ ದ ಚಿಲ್ಡ್ರನ್. ಕ್ಯಾರೀಸ್ ಅಂದರೆ ಸಾಗಿಸು. ಕ್ಯಾರೀಸ್ ಅಂದರೆ ಸಾಗಿಸು. ಅದೇನು ಮಾಡುತ್ತೆ? ಚಿಲ್ಡ್ರನ್, ಮಕ್ಕಳನ್ನೆಲ್ಲ ಸಾಗಿಸುತ್ತೆ. ತನ್ನ ಬೆನ್ನ ಮೇಲೆ ಕೂತ್ಕೊಂಡು ರೌಂಡ್ ದ ಝೂ. ಅದು ಝೂನಲ್ಲೆಲ್ಲ ಅದು ಮಕ್ಕಳನ್ನ ತನ್ನ ಬೆನ್ನ ಮೇಲೆ ಕೂತ್ಕೊಂಡು ಏನಾಗುತ್ತೆ? ರೌಂಡ್ ಅಂದರೆ ಸುತ್ತಾಡುತ್ತೆ. ದ ಎಲಿಫೆಂಟ್ಸ್ ವಿತ್ ದ ಎಲಿಫೆಂಟ್ಸ್ ಗ್ರೇ. ದ ಎಲಿಫೆಂಟ್ ವಾಕ್ಸ್ ದ ಮೈಲ್ಸ್ ಈಚ್ ಡೇ. His trunk is long, and oh what fun! When it comes out for a cake or bun. The elephant's beak, his ears are wide. His back is broad for all to ride. The elephant's beak is kind too. He carries the children round the zoo. ಆನೆ ಏನು ಮಾಡುತ್ತೆ? ತುಂಬ ದೊಡ್ಡದಾಗಿದೆ, ಅದು ಬೂದು ಬಣ್ಣದಾಗಿದೆ, ಮತ್ತು ಅದು ಒಂದು ದಿವಸಕ್ಕೆ ಮೈಲಿಗಟ್ಟಲೆ ನಡೆಯುತ್ತೆ, ಕಿಲೋಮೀಟರ್ ಗಟ್ಟಲೆ ನಡೆಯುತ್ತೆ ಅಲ್ವಾ? ಅದೇನು ಮಾಡುತ್ತೆ? ಸೊಂಡಿಲನ್ನು ಹೊಂದಿದೆ. ಮತ್ತು ಅದು ಏನಾದರೂ ತಿನ್ನಬೇಕಾದ್ರೂ ಮಾತ್ರ ಸೊಂಡಿಲಿಂದ ತಿನ್ನುತ್ತೆ. ಮತ್ತು ಅದರ ಕಿವಿಗಳು ಹೇಗಿದ್ದಾವೆ? ಅಗಲವಾಗಿದ್ದಾವೆ. ಅದರ ಬೆನ್ನು ಕೂಡ ತುಂಬ ಅಗಲವಾಗಿದೆ. ಆನೆಯ ಮೇಲೆ ಕೂತ್ಕೊಂಡು ಸವಾರಿ ಮಾಡೋದಕ್ಕೆ ಎಲ್ಲ ಜನಗಳು ಏನು ಮಾಡ್ತಾರೆ? ಇಷ್ಟಪಡ್ತಾರೆ. ದ ಎಲಿಫೆಂಟ್ಸ್ ಬಿಗ್, ಮತ್ತು ಅದು ಮಕ್ಕಳನ್ನೆಲ್ಲ ತನ್ನ ಬೆನ್ನ ಮೇಲೆ ಕೂರಿಸ್ಕೊಂಡು ಏನು ಮಾಡುತ್ತೆ? ಝೂನನ್ನೆಲ್ಲ ರೌಂಡ್ ಹಾಕ್ಸುತ್ತೆ. ಮಕ್ಕಳನ್ನು ತನ್ನ ಬೆನ್ನ ಮೇಲೆ ಕೂರಿಸ್ಕೊಂಡು ಆನೆ ಝೂನ ರೌಂಡ್ ಹಾಕ್ಸುತ್ತೆ. ಝೂನ್ ಏನು ಮಾಡುತ್ತೆ? ರೌಂಡ್ ಹಾಕ್ಸುತ್ತೆ. ಸರಿನಾ? ನೆಕ್ಸ್ಟ್ ನೋಡಿ, ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್. ವಾಟ್ ಕಲರ್ ಈಸ್ ದ ಎಲಿಫೆಂಟ್? ಆನೆ ಯಾವ ಬಣ್ಣದಾಗಿರುತ್ತೆ? What color is the elephant? Answer the following questions. Yes. Answer the following questions.
is the elephant? What color? C-O-L-O-U-R. Color is the. What color is the elephant? E-L-E-P-H-A-N-T. What color is elephant? ಆನೆ ಯಾವ ಬಣ್ಣ ಇರುತ್ತೆ? Elephant is the elephant. E-L-E-P-H-A-N-T. The elephant color is C-O-L-O-U-R. Color is gray. G-R-E-Y. Gray. Second one. How long does D-O-E-S does the elephant E-L-E-P-H-A-N-T elephant walk each day. Answer. The elephant. The E-L-E-P-H-A-N-T. The elephant walks. W-A-L-K-S. Walks for miles each day. Miles each day. Each day. How is the elephant? E-L-E-P-H-A-N-T. Elephant's trunk. T-R-U-N-K. Trunk. Answer. The elephant trunk is long. T-R-U-N-K. Trunk is long. Trunk is long. Fourth one. What does trunk come out for? What does trunk come out for? What does the trunk come out for? Answer. The elephant trunk trunk comes out. C-O-N-E-S. Comes out for a cake or bun. Out for a cake or bun. Cake or bun. Ready? What? Answer the following questions. What color is the elephant?
ದ ಎಲಿಫೆಂಟ್ ಕಲರ್ ಇಸ್ ಗ್ರೇ. ಆನೆ ಯಾವ ಬಣ್ಣ ಇರುತ್ತೆ? ಬೂದು ಬಣ್ಣ ಇರುತ್ತೆ. ಹೌ ಲಾಂಗ್ ಡಸ್ ದ ಎಲಿಫೆಂಟ್ ವಾಕ್ ಈಚ್ ಡೇ? ಅದು ಒಂದು ದಿವಸಕ್ಕೆ ಎಷ್ಟು ದೂರ ನಡೆಯುತ್ತೆ ಅಂತ ತಿಳ್ಕೊಂಡ್ವು? ದ ಎಲಿಫೆಂಟ್ ವಾಕ್ಸ್ ಫಾರ್ ಮೈಲ್ಸ್ ಈಚ್ ಡೇ. ಅಂದರೆ ಕಿಲೋಮೀಟರ್ ನಡೆಯುತ್ತೆ. ಅದು ಕಿಲೋಮೀಟರ್ ಗಟ್ಟಲೆ ನಡೆಯುತ್ತೆ. ಇಷ್ಟು ಕಿಲೋಮೀಟರ್ ಅಂತ ಇಲ್ಲ. ಹೌ ಈಸ್ ದ ಎಲಿಫೆಂಟ್ಸ್ ಟ್ರಂಕ್? ಅದರ ಸೊಂಡಿಲು ಯಾವಾಗ ಈಚೆ ಬರುತ್ತೆ? ಅಲ್ಲ ಸಾರಿ, ಹೌ ಈಸ್ ದ ಎಲಿಫೆಂಟ್ಸ್ ಟ್ರಂಕ್? ಅದರ ಸೊಂಡಿಲು ಹೇಗಿದೆ? ದ ಎಲಿಫೆಂಟ್ ಟ್ರಂಕ್ ಈಸ್ ಲಾಂಗ್. ಏನಾಗಿದೆ? ಉದ್ದವಾಗಿದೆ. ವಾಟ್ ಡಸ್ ದ ಟ್ರಂಕ್ ಕಮ್ ಔಟ್ ಫಾರ್? ವಾಟ್ ಡಸ್ ದ ಟ್ರಂಕ್ ಕಮ್ ಔಟ್ ಫಾರ್ ಅಂದರೆ ಅದರ ಸೊಂಡಿಲು ಯಾವಾಗ ಈಚೆ ಬರುತ್ತೆ ಅನ್ನೋದು. ದ ಎಲಿಫೆಂಟ್ ಟ್ರಂಕ್ ಕಮ್ಸ್ ಔಟ್ ಫಾರ್ ಎ ಕೇಕ್ ಆರ್ ಬನ್. ಕೇಕ್ ಆರ್ ಬನ್ನನ್ನು ತಿನ್ನುವಾಗ ಮಾತ್ರ ಅದರ ಸೊಂಡಿಲು ಏನು ಮಾಡುತ್ತೆ? ಈಚೆ ಬರುತ್ತೆ. ಸರಿನಾ? ಇದನ್ನೆಲ್ಲ ನೀವೇನು ಮಾಡಬೇಕು? ನೋಟ್ಸಿಗೆ ನೀಟಾಗಿ ಹಾಕಬೇಕು. ಕೇಳಿಸ್ತಾ ಇದೆಯಾ? ಇದನ್ನೆಲ್ಲ ನೀವು ನೋಟ್ಸಿಗೆ ಹಾಕಬೇಕು. ಅರ್ಥ ಆಯ್ತಾ? ನೆಕ್ಸ್ಟ್ many people, P-E-O-P-L-E, many people can ride on the elephant. Elephant. Why? Many people can ride on the elephant. Why? Answer. It is very pleasure. P-L-E-A-S-U-R-E. To ride on the elephant. So people, P-E-O-P-L-E, P-E-O-P-L-E, people can ride on the elephant. Elephant. Where does the elephant, E-L-E-P-H-A-N-T, elephant, take the children, C-H-I-L-D-R-E-N, take the children. Answer. Elephant, E-L-E-P-H-A-N-T, elephant, carries C-A-R-R-I
Yes, carries the children. The children, Indian children, round the zoo. Round the zoo. Round the zoo. Second one. Say the say the following say the following pairs. Pairs. Pairs of words together. First one, grey, 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 day. Second one, fun, bun, bun. Third one, wide, ride. Two, zoo. ನೋಡಿ, many people can ride on the elephant. Why? ಅಂದರೆ ಹೆಚ್ಚು ಜನರು ಆನೆಯ ಮೇಲೆ ಸವಾರಿ ಮಾಡಲು ಇಷ್ಟಪಡ್ತಾರೆ. ಏಕೆ? ಇಟ್ ಈಸ್ ವೆರಿ ಪ್ಲೆಸರ್, ಅಂದರೆ ತುಂಬ ಆನಂದವಾಗಿರುತ್ತೆ. ಆನೆಯ ಮೇಲೆ ಸವಾರಿ ಮಾಡೋದು ತುಂಬ ಆನಂದಕರವಾಗಿರುತ್ತೆ. ತುಂಬ ಆನಂದದಾಯವಾಗಿರುತ್ತೆ ಅಲ್ವಾ? ಅದಕ್ಕೋಸ್ಕರ ಏನು ಮಾಡ್ತಾರೆ, ಜನಗಳು ಆನೆಯ ಮೇಲೆ ಸವಾರಿ ಮಾಡಲು ಇಷ್ಟಪಡ್ತಾರೆ. ವೇರ್ ಡಸ್ ದ ಎಲಿಫೆಂಟ್ ಟೇಕ್ ದ ಚಿಲ್ಡ್ರನ್? ಆನೆ ಎಲ್ಲ ಮಕ್ಕಳನ್ನು ಎಲ್ಲಿ ಕರ್ಕೊಂಡು ಹೋಗ್ತಿತ್ತು? ಎಲಿಫೆಂಟ್ ಕ್ಯಾರೀಸ್ ದ ಚಿಲ್ಡ್ರನ್ ರೌಂಡ್ ದ ಝೂ. ಝೂ ನೋಡಲು ಎಲ್ಲರೂ ಸಹ ರೌಂಡ್ ಹಾಕ್ಸಲು, ಅಂದರೆ ಅದರ ಸುತ್ತಲೂ ಓಡಾಡಿಸಲು ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗ್ತಿತ್ತು. ಸೇ ದ ಫಾಲೋಯಿಂಗ್ ಪೇರ್ಸ್ ಆಫ್ ವರ್ಡ್ಸ್ ಟುಗೆದರ್. ಪೇರ್ಸ್ ಅಂದರೆ ಜೋಡಿ ಪದಗಳು. ಗ್ರೇ, ಡೇ. ಫನ್, ಬನ್. ವೈಡ್, ರೈಡ್. ಟು ಝೂ. ನೀವೆಲ್ಲ ಇದನ್ನೇನು ಮಾಡಬೇಕು, ನೋಟ್ಸಿಗೆ ಹಾಕಬೇಕು. ಮತ್ತು ಟೆಸ್ಟ್ ಇದೆ ಅಲ್ವ ನಾಳೆಯಿಂದ, ಟೆಸ್ಟಿಗೆಲ್ಲರೂ ಸಹ ಓದ್ಕೊಬೇಕು. ಕೇಳಿಸ್ತಾ ಇದೆಯಾ? ಟೆಸ್ಟಿಗೆಲ್ಲರೂ ನಾಳೆಯಿಂದ ಓದ್ಕೊಬೇಕು, ನೋಟ್ಸನ್ನು ಕಂಪ್ಲೀಟ್ ಮಾಡಬೇಕು. ಸರಿನಾ? ಥ್ಯಾಂಕ್ ಯು ಚಿಲ್ಡ್ರನ್ಸ್.